ಅಭಿಷೇಕಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಂತೋಷವಾಗಿ ನಾವು ಚಪ್ಪಾಳೆ ತಟ್ಟುತ್ತಾ ಆರ್ಭಟಿಸಿ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್.
ಯಾರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ? ಯಾರು ನಿಮ್ಮನ್ನು ಕರ್ಕೊಂಡು ಬಂದಿರ್ಬೋದು, ಆದರೆ ನಿನ್ನನ್ನು ನನ್ನನ್ನು ಕರೆದಾತನು ದೇವರಾಗಿದ್ದಾನೆ. ಆದರೆ ಆತನೊಂದು ಸಂಕಲ್ಪವನ್ನು ಇಟ್ಟಿದ್ದಾನೆ, ಆತನೊಂದು ಉದ್ದೇಶವನ್ನು ನನ್ನ ನಿನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಆತನು ನನ್ನನ್ನು ನಿನ್ನನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಜ್ಞಾನ ಹೋಗ್ತೇವೆ ತಕ್ಕ ಗುರಿ ಇಟ್ಟು. ನಾವು ಆಕಸ್ಮಿಕರಾಗಿ ನಾವು ಹುಟ್ಟಿ ಬರಲಿಲ್ಲ. ನನ್ನ ನಿನ್ನ ಜೀವಿತದ ದೇವರೊಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಉದ್ದೇಶವು ನೆರವೇರುವವರೆಗೆ ಈ ಭೂಲೋಕ ನೀನು ಯಾರು ಬಿಟ್ಟು ಹೋಗುವುದಿಲ್ಲ, ಈ ಭೂಲೋಕವನ್ನು ಬಿಟ್ಟು ಹೋಗುವುದಿಲ್ಲ. ಯಾಕಂದರೆ ದೇವರ ಉದ್ದೇಶವು ಅದು ನಿನ್ನ ಜೀವಿತದಲ್ಲಿ ನೆರವೇರಬೇಕು. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರು. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಮಾತ್ರ, ಎಲ್ಲರಿಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಮಾರ್ಪಡುತ್ತವೆ. ಹಲ್ಲೆಲೂಯಾ. ನೀನು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೆ. ನೀನು ಆತನನ್ನು ಪ್ರೀತಿಸುವುದಾದರೆ ನಿನ್ನ ಜೀವಿತದಲ್ಲಿ ಎಲ್ಲ
ಆಗಿದೆ. ನನ್ನ ದೇವರು ಕ್ರಿಸ್ತೇಸಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಸಂಬಳ, ನಿಮ್ಮ ಯಾವುದರ ಪ್ರಕಾರ ಅಲ್ಲ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತ ನೀಗಿಸುವಾತನಾಗಿದ್ದಾನೆ. ಆತ ನೀಗಿಸ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತ, ನೀನೆಷ್ಟು ಒಳ್ಳೆಯ ದೇವರೇ ಸ್ವಾಮಿ. ನಮಗೋಸ್ಕರ ಚಿಂತಿಸುವ ಒಳ್ಳೆ ಕರ್ತನು ನೀನಾಗಿದೆಯಪ್ಪ. ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಅಪ್ಪ, ಆರಾಧಿಸ್ತೇವಪ್ಪ. ಸಕಲ ವಿಷಯದಲ್ಲಿ ನಮ್ಮನ್ನು ಸಂತೈಸಿ ನಡೆಸುವ ಕರ್ತನು ನೀನಾಗಿದೆಯಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಕರ್ತನ ನಾವು ಆರಾಧಿಸುವ ಆತನ ಅಮರತ್ವವುಳ್ಳ ದೇವರಾಗಿದ್ದಾರೆ. ಆತನು ಬೆಳಕಿನಲ್ಲಿ ವಾಸ ಮಾಡುವುದನ್ನು ಆತನೇ ಬೆಳಕಾಗಿದ್ದಾನೆ. ಆತನು ಹೇಳಿದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ. ಇವತ್ತು ಕತ್ತಲಲ್ಲಿರುವ ಜನಾಂಗದವರಿಗೆ ನೀನು ಬೆಳಕಾಗಿದೆ ಪ್ರಿಯರೇ. ನೀವು ಎಲ್ಲಿ ಹೋಗ್ತಾ ಅಲ್ಲಿ ಬೆಳಕನ್ನು ಕೊಡುವವಳಾಗಿದೆ, ಅಲ್ಲಿ ಬೆಳಕನ್ನು ಕೊಡುವವನಾಗಿದ್ದೀರಿ. ದೇವರು ಏಕಾಧಿಪತಿಯಾದ ದೇವರಾಗಿದ್ದಾನೆ. ಆತನೊಬ್ಬನೇ ದೇವರು, ಆತನೊಬ್ಬನೇ ರಕ್ಷಕನು, ಆತನೊಬ್ಬ
ನಾವು ಪ್ರಾರ್ಥಿಸ್ತೇನಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಮ್ಮೊಬ್ಬರ ಜೀವಿತದಲ್ಲಿ ನೀನು ಒಳ್ಳೆದನ್ನೇ ಮಾಡಿದಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನಗೆ ಸ್ತೋತ್ರಪ್ಪ. ಎಲ್ಲದರಲ್ಲಿ ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ, ಆಧಿಪತ್ಯ ನಿನಗೊಬ್ಬನಿಗೆ ನಾವು ಸಲ್ಲಿಸ್ತೇವಪ್ಪ. ಇವತ್ತು ನನ್ನ ಪ್ರಿಯ ಮಕ್ಕಳೆಲ್ಲರೂ ಆಶೀರ್ವದಿಸಲ್ಪಡಲಿ ಸ್ವಾಮಿ, ಆಶೀರ್ವದಿಸಲ್ಪಡಲಿ. ಓ, ಇಲ್ಲಿಗೆ ನಾವು ಬಂದದ್ದು ನಮಗೆ ಪ್ರಯೋಜನವಾಯಿತು, ಇವತ್ತು ನಮಗೆ ಆಶೀರ್ವಾದವಾಯಿತು ಎಂಬುದಾಗಿ ಅವರು ನಿನ್ನನ್ನು ಕೊಂಡಾಡಲಿ ಸ್ವಾಮಿ. ಸಮಾಧಾನವಾಗಿ ಹಿಂತಿರುಗಲೆಪ್ಪ, ಆರೋಗ್ಯವಾಗಿ ಹಿಂತಿರುಗಲಿ ಸ್ವಾಮಿ. ಬಿಡುಗಡೆ ಹೊಂದಿದವರಿಗೆ ಹಿಂತಿರುಗಲಿ, ರಕ್ಷಣೆ ಹೊಂದಿದವರಿಗೆ ಹಿಂತಿರುಗಲಿ ಸ್ವಾಮಿ. ಅವರೆಲ್ಲರ ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ. ಜೀವಿತಗಳು ಕಟ್ಟಲ್ಪಡಲಿ, ಕುಟುಂಬಗಳು ಕಟ್ಟಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡುತ್ತೇನೆ. ಕಳೆದ ವಾರ 12ನೇ ಅಧ್ಯಾಯದಲ್ಲಿ ನಾವು ಮಾತನಾಡ್ತಿದ್ದೀವಿ. ಇವತ್ತು 12ನೇ ಅಧ್ಯಾಯ ಅದರಲ್ಲಿ 21ನೇ ವಾಕ್ಯದಿಂದ ಓದಿ 21ರಿಂದ 23ನೇ ವಾಕ್ಯ ತನಕ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನು ಹುಳಬಿದ್ದು ಸತ್ತನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೀವಿ 12ನೇ ಅಧ್ಯಾಯದಲ್ಲಿ ನಾವು ಕಲಿತ ವಿಷಯ ಏನಂತ ಹೇಳಿದ್ರೆ, ಪೇತ್ರನನ್ನು ಸೆರೆಮನೆಗೆ ಹಾಕಿದ್ರು. ಸೆರೆಮನೆಗೆ ಹಾಕಿರುವಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಏನಾಯ್ತು, ದೇವದೂತನ ಅಲ್ಲಿ ಇಳಿದ, ಅವನ ತಟ್ಟಿ ಎಬ್ಬಿಸುವಾಗ ಅವನ ಕೈಯ ಸರಪಳಿ ಏನಾಯ್ತು, ಬಿಚ್ಚಲ್ಪಟ್ಟಿತ್ತು. ಬೈಬಲ್ ಹೇಳ್ತದೆ, 1ನೇ ಬಾಗಿಲು 2ನೇ ಬಾಗಿಲು ತನ್ನಷ್ಟಕ್ಕೆ ತಾನೇನಾಯ್ತು, ತೆರೆಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೀಗೆ ಅವನು ಬೀದಿಯಲ್ಲಿ ಬಂದು ಆ ಮನೆಯ ಬಳಿಗೆ ಬರುವಾಗ ಅಲ್ಲಿಯ ಒಂದು ಕೆಲಸದವಳು, ಯಾರ ಹೆಸರು, ರೋದೆ ಎಂಬ ಕೆಲಸದವಳು ಏನ್ ಮಾಡ್ತಾಳೆ, ಪೇತ್ರನ ನೋಡಿ ಏನ್ ಹೇಳ್ತಾರೆ, ಅವರ ಹತ್ರ ಹೇಳ್ತಾರೆ, ಪೇತ್ರ ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ ಅವರೇನು ಹೇಳಿದ್ರು, ನಿನಗೆ ಹುಚ್ಚಿ ಹಿಡಿದಿದೆ ಎಂಬುದಾಗಿ ಕೇಳಿದ್ರು. ಆಮೆನ್, ಹಲ್ಲೆಲೂಯಾ. ಆಗ ಇಲ್ಲ, ಅದು ಪೇತ್ರನೇ ಎಂಬುದಾಗಿ ಹೇಳುವಾಗ ಅವ್ರು ಹೇಳ್ತಾರೆ, ಅದು ದೂತನಾಗಿರಬಹುದು ಎಂಬುದಾಗಿ ಹೇಳಿ ನಂತರ ಬಾಗಿಲು ತೆರೆಯುವಾಗ ಯಾರು ಬಂದಿರ್ತಾನೆ, ಪೇತ್ರನೇ ಬಂದಿರ್ತಾನೆ. ಅಲ್ಲಿ ಒಂದು ಕನಸಿನ ರೀತಿಯಲ್ಲಿ ಪೇತ್ರನನ್ನು ದೇವರು ಹೊರಗೆ ತರ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಸಹ ಒಂದು ಕನಸು ಕಂಡ ರೀತಿಯಲ್ಲಿ ದೇವರು ಕೆಲವೊಂದು ಬದಲಾವಣೆಯನ್ನು ತರ್ತಾನೆ. ಕನಸು ಕಂಡ ರೀತಿಯಲ್ಲಿ ಕರ್ತ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಎಷ್ಟು ಜನ ನಂಬುತ್ತೀರಿ ನೀವು? ಹಲ್ಲೆಲೂಯಾ. ನನ್ನ ದೇವರು ಅದ್ವಿತೀಯನಾದ ದೇವರು, ನನ್ನ ದೇವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರು. ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಸಿಕ್ಕಿಕೊಂಡಿದ್ರೆ ಆ ಪರಿಸ್ಥಿತಿಯಿಂದ ಹೊರಗೆ ತಂದು ನೀವು ಸಾಕ್ಷಿ ಹೇಳುವಂತೆ ಮಾಡುವ ದೇವರೇ ನಾವು ನೀನು ಆರಾಧಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಒಂದು ಸಂದರ್ಭದಲ್ಲಿ ದೇವರು ಅವನನ್ನು ಏನ್ ಮಾಡಿದ್ರು, ಆ ಹೊರಗೆ ತಂದ ಮೇಲೆ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ತೀವಿ, ಯಾಕೋಬನ ಜೊತೆಯಲ್ಲಿ ತಿಳಿಸಿರಿ, ನಾನು ಹೊರಗೆ ಬಂದು ತಿಳಿಸಿ ಅಂತ ಬೇರೆ ಸ್ಥಳಕ್ಕೆ ಅವನು ಹೋಗ್ತಾನೆ. ಬೇರೆ ಸ್ಥಳಕ್ಕೆ ಹೋದಾಗ ಹೆರೋದನು ಏನ್ ಮಾಡ್ತಾನೆ, ಅವನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಎಲ್ಲಿದ್ದಾನೆ ಎಂಬುದಾಗಿ ಹುಡುಕುತ್ತಾನೆ. ಹುಡುಕುವಾಗ ಏನಾಗಲಿಲ್ಲ, ಪೇತ್ರನವರಿಗೆ ಸಿಕ್ಲಿಲ್ಲ. ಪೇತ್ರ ಸಿಕ್ಕದಾಗ ಏನ್ ಮಾಡ್ತಾನೆ, ಅವರು ಅಲ್ಲಿ ಸೆರೆಮನೆಯವರನ್ನೆಲ್ಲ ಏನ್ ಮಾಡ್ತಾನೆ, ಕೊಲ್ಲಿಸ್ತಾನೆ. ಅವನು ಕೊಲ್ಲಿಸಿದ ನಂತರ ಅಲ್ಲಿ ಒಂದು ದೊಡ್ಡ ಒಂದು ಏನಾಗ್ತದೆ, ಹಿಂಸೆ ನಡೆಯುತ್ತದೆ. ಹಿಂಸೆ ನಡೆಯುವಾಗ ಏನಾಯ್ತು ಅಂತ ಹೇಳಿದ್ರೆ, ಹೆರೋದನನ್ನು ಮೆಚ್ಚಿಸಬೇಕಾಗಿತ್ತು ಅಲ್ಲಿಯ ಜನರು. ನಾನು ಹೇಳ್ತೇನೆ, ನಾವು ಮನುಷ್ಯರನ್ನು ಮೆಚ್ಚಿಸಬಾರದು, ನಾವು ಯಾವಾಗಲೂ ದೇವರನ್ನು ಮೆಚ್ಚಿಸುವವರಾಗಿರಬೇಕು. ಎಷ್ಟು ಜನ ಹೇಳ್ತೀನಿ, ನಾನು ದೇವರನ್ನು ಮಾತ್ರ ಮೆಚ್ಚಿಸುತ್ತೇನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ನನ್ನ ದೇವರು ತನ್ನ ಘನತೆಯನ್ನು ಬೇರೆಯವರಿಗೆ ಬಿಟ್ಟು ಕೊಡುವುದೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಹೀಗೆ ಅವ ಒಂದು ದಿವಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ವಾಕ್ಯ 21ನೇ ವಾಕ್ಯದಲ್ಲಿ ನೋಡಿ, ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಉಪನ್ಯಾಸ ಮಾಡುವಾಗ ಅವನ ಬಾಯಲ್ಲಿ ಬಂದ ಮಾತುಗಳನ್ನು ಕೇಳಿ ಅವರು ಏನ್ ಹೇಳ್ತಾರೆ, ಇದು ಮನುಷ್ಯನ ನುಡಿ ಅಲ್ಲ, ದೇವರ ನುಡಿ ಅಂತ ಏನ್ ಮಾಡ್ತಾರೆ, ಅವನನ್ನು ಹೊಗಳಿಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಹೊಗಳಿಕೆ ಶುರು ಮಾಡ್ತಾನೆ. ಆಮೇಲೆ ಅಂದ್ರೆ ದೇವರು, ನಾವು ಯಾರನ್ನು ಹೊಗಳೋದಾದ್ರೆ ಯಾರನ್ನು ಹೊಗಳಬೇಕು, ದೇವರನ್ನು ಒಬ್ಬರನ್ನೇ ಹೊಗಳಬೇಕು. ಅಲ್ಲಿ ದೇವರನ್ನು ಬಿಟ್ಟು ನಾವು ಬೇರೆಯವರನ್ನು ಪ್ರೀತಿಸಬಾರ್ದು, ದೇವರನ್ನು ಬಿಟ್ಟು ಬೇರೆ ಯಾರನ್ನು ಸಹ ಹೊಗಳಬಾರ್ದು. ನೀವು ನೋಡಿ, ದೇವರ ವಾಕ್ಯದಲ್ಲಿ ಯೆಶಾಯ ಬರೆದ ಪ್ರವಾದನೆಗಿಂತ
48ನೇ ಅಧ್ಯಾಯ 11ನೇ ವಾಕ್ಯ ಓದಿ ನೋಡ್ರಿ. ಹಾ ಹಾ, ನನ್ನ ಹೆಸರು ಕೆಡಬಾರದಷ್ಟೇ, ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ. ನೋಡಿ ಪ್ರಿಯರೇ, ದೇವರು ಗೌರವ ಸ್ವಗೌರವವನ್ನು ಕಾಪಾಡುವ ದೇವರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಗೌರವವನ್ನು ಯಾರಿಗೆ ಬಿಟ್ಟುಕೊಡುವುದಿಲ್ಲ. ಯಾವಾಗ ಸಹ ನಾವು ತಿಳಿದುಕೊಳ್ಬೇಕು, ನಮ್ಮ ದೇವರು ಒಂದು ಗೌರವವನ್ನು ಬಿಟ್ಟುಕೊಡುವುದು. ಅವನಿಗೊಂದು ಗೌರವ ಉಂಟು, ಅವನಿಗೊಂದು ಘನತೆ ಉಂಟು. ನಿಮಗೆ ಗೊತ್ತುಂಟ, ಅವರ ಪ್ರೀತಿಯನ್ನು ಸಹ ಬೇರೆಯವರಿಗೆ ಬಿಟ್ಟುಕೊಡುವುದಿಲ್ಲ. ದೇವರನ್ನು ಬಿಟ್ಟು ನಾವು ಬೇರೆ ಯಾರನ್ನು ಸಹ ಪ್ರೀತಿ ಮಾಡಬಾರ್ದು. ಅಲ್ಲೇ ಮೊದಲ ಪ್ರೀತಿ ಯಾರಾಗಿರ್ಬೇಕು ಗೊತ್ತುಂಟ? ದೇವರೇ ಆಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಹಣದ ಮೇಲೆ ಪ್ರೀತಿ ಮಾಡಿದ್ರೆ ಹಣ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆದರೆ ದೇವರ ಮೇಲೆ ಪ್ರೀತಿ ಮಾಡೋದಾದ್ರೆ ನಮ್ಮ ಹಿಂದೆ ಹಣ ಬರುವಂತೆ ಮಾಡುತ್ತಾನೆ. ಅಲ್ಲಿ ನಮಗೆ ಬ್ಲೆಸ್ಸಿಂಗ್ ದೇವರಿಂದ ಬರಬೇಕು. ಅಲ್ಲಿ ನನಗೆ ಒಬ್ಬ ಬ್ಲೆಸ್ಸಿಂಗ್ ಅನ್ನು ಕೊಡುವವನನ್ನೇ ತೆಗೆದುಕೊಳ್ಳುವವನವನೇ, ಬಡತನ ಸಿರಿತನ ಕೊಡುವವನು ಅವನೇ. ಒಬ್ಬನನ್ನು ಮೇಲಕ್ಕೆತ್ತುವವನು, ಒಬ್ಬನನ್ನು ಕೆಳಗೆತ್ತಲ್ಲವನು ಆತನೇ ಆಗಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ಸ್ವಗೌರವವನ್ನು ಕಾಪಾಡುವ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳು, ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ, ನಾವು ಮೊದಲು ಎಲ್ಲರಿಗಿಂತ ಸಹ ದೇವರನ್ನು ಪ್ರೀತಿ ಮಾಡುವ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಬೈಬಲ್ ಹೇಳುದು, ದೇವರನ್ನು ಪ್ರೀತಿಸಿದವರ ಹಿತಕ್ಕಾಗಿ. ಸಿಸ್ಟರ್, ಎಲ್ಲರಿಗೆಲ್ಲ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು ಅನುಕೂಲವಾಗಿ ದೇವರು ಮಾರ್ಪಡಿಸ್ತಾನೆ. ಅಲ್ಲಿ ಮೊದಲ ಪ್ರೀತಿ ದೇವರಾಗಿರಬೇಕು. ಆಮೇಲೆ ಅಲ್ಲಿ ಅಬ್ರಹಾಮ ನೋಡಿ, ಮಕ್ಕಳಿರ್ಲಿಲ್ಲ. ದೇವರು ಅನೇಕ ವರ್ಷಗಳ ನಂತರ ಮಕ್ಕಳನ್ನು ಕೊಟ್ಟ. ಮಕ್ಕಳನ್ನು ಕೊಟ್ಟ ಕೂಡಲೇ ಅವನ ಪ್ರೀತಿ ಏನಾಯ್ತು? ಮಗನ ಮೇಲೆ ಹೋಯಿತು. ಮಗನ ಮೇಲೆ ಹೋಗುವ ದೇವರು ಏನು ಕೇಳಿದ? ಮಗನನ್ನು ಕೇಳಿದ. ಹೇಗೆ ಕೇಳಿದ? ನಿನ್ನ ಒಬ್ಬನೇ ಪ್ರೀತಿಯ ಮಗನನ್ನು ನನಗೆ ಕೊಡಬೇಕು. ನೀನು ಪ್ರೀತಿ ಮಾಡ್ತೀಯಲ್ಲ, ಅತಿ ಪ್ರೀತಿ ನನಗೆ ಕೊಡಬೇಕು. ಪ್ರಿಯ ದೇವರ ಮಕ್ಕಳು, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಮೊದಲ ಪ್ರೀತಿ ದೇವರಾಗಬೇಕು. ಎಷ್ಟು ಜನ ಇವತ್ತು ಡೆಡಿಕೇಶನ್ ಮಾಡ್ತೇನೆ, ನನ್ನ ಕುಟುಂಬಕ್ಕಿಂತ, ನನ್ನ ಸಂಸಾರಕ್ಕಿಂತ, ನನಗಿಂತ, ನನ್ನ ಮಕ್ಕಳಿಗಿಂತ, ನನಗೆ ಕೊಡುವ ಸ್ವಾಸ್ಥ್ಯಕ್ಕಿಂತ ದೇವರೇ ನಿನ್ನನ್ನೊಬ್ಬನನ್ನೇ ನಾನು ಪ್ರೀತಿ ಮಾಡುತ್ತೇನೆ, ನಿನ್ನನ್ನೊಬ್ಬನನ್ನೇ ನಾನು ಆರಾಧನೆ ಮಾಡ್ತೇನೆ ಎಂಬುದಾಗಿ ನೀವು ಹೇಳುವಾಗ ನಿಮ್ಮ ಯಾವುದೊಂದು ಇವತ್ತು ಬ್ಲ್ಯಾಂಕ್ ಆಗಿದೆ ಅದನ್ನು ದೇವರು ಫಿಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ದೇವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರನ್ನು ಬಿಟ್ಟು ನಮಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಕೊಟ್ಟ ಉಸಿರು ಅವರೇ, ಅಲ್ಲಿ ಈ ಕೊಟ್ಟ ಆರೋಗ್ಯ ಅವರದ್ದು, ಈ ಜೀವಿತ ಅವರದ್ದು. ನಾವು ಅವರಿಗೆ ಕೊಡುವಾಗ ನಮಗೆ ಏನು ಬೇಕು ಎಲ್ಲವನ್ನು ದೇವರು ಕೊಡುತ್ತಾನೆ. ನೋಡಿ, ದೇವರು ಇಟ್ಕೊಳ್ಳುವ ದೇವರನ್ನು ನೀನು ಕೊಡುವಾಗ ನಿನಗೆ ಬ್ಯಾಕ್ ಕೊಡ್ತಾನೆ. ಆಮೇಲೆ ಯೋಸೇಫನನ್ನು ನೋಡ್ರಿ, ಅವನೊಂದು ಸಮಾಧಿ ಇತ್ತು ಅವರದ್ದು, ಹೌದಲ್ವಾ? ಆ ಸಮಾಧಿ ಯಾರಿಗೆ ಕೊಟ್ಟ? ಯೇಸು ಸ್ವಾಮಿಗೆ ಕೊಟ್ಟ, ಹೌದಲ್ಲ? ಯೇಸು ಸ್ವಾಮಿಗೆ ಆ ಸಮಾಧಿಯನ್ನು ಕೊಟ್ಟ, ಹೊಸ ಸಮಾಧಿ. ಆದ್ರೆ ಯೇಸು ಸ್ವಾಮಿ ಆ ಸಮಾಧಿಯಲ್ಲಿ ಇಟ್ಕೊಳ್ಳಿಲ್ಲ, ಆ ಸಮಾಧಿ ತಿರುಗಿ ಅವನಿಗೆ ಕೊಟ್ಟ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನನ್ನ ದೇವರು ಮಕ್ಕಳನ್ನು ನೀವು ಕೊಟ್ಟರೆ ಆ ಮಕ್ಕಳ ನಿಮಗೆ ಕೊಡುತ್ತಾನೆ ಆಶೀರ್ವಾದವಾಗಿ. ನಾನು ಬಲವಾಗಿ ನಂಬ್ತೇನೆ. ಇವತ್ತು ಇಲ್ಲಿದ್ದೀರಿ, ಯಾರಾದ್ರೂ ನಷ್ಟದಲ್ಲಿ ಹೋಗುವುದಾದರೆ ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾನು ಹೇಳಿದೆ, ನಮ್ಮ ದೇವರಿಗೆ ಘನತೆಯನ್ನು ಬಿಟ್ಟು ಬೇರೆ ಯಾರಿಗೆ ಸಹ ಸಾಲಗೊಳಿಸುವುದಿಲ್ಲ. ಆಮೇಲೆ ಅಲ್ಲಿ ಬೈಬಲ್ ಹೇಳ್ತೇನೆ, ನಾನು ಒಬ್ಬನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು. ನನ್ನ ಗೌರವವನ್ನು ಬೇರೆಯವರಿಗೆ ಸಲ್ಲಗೊಳಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ. ಇಲ್ಲಿ ಹೆರೋದನು ಉಪನ್ಯಾಸ ಮಾಡ್ತಿರುವಾಗ ಅವನೇನ ಗರ್ವಪಟ್ಟಂತೆ, ಅಹಂಕಾರ ಪಟ್ಟ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯ ಓದಿ ನೋಡಿ. Proverbs 60:18. ಜ್ಞಾನೋಕ್ತಿ 16:18. ಗರ್ವದಿಂದ ಭಂಗ, ಉಪ್ಪಿನಿಂದ ದೊಬ್ಬು. ನೋಡಿ, ಗರ್ವದಿಂದ ಭಂಗ, ಉಪ್ಪಿನಿಂದ ದೊಬ್ಬು. ಅಲ್ಲಿ ಹೆರೋದ ಏನ್ ಮಾಡಿದ? ಗರ್ವಪಟ್ಟ, ಉಬ್ಬಿದ. ಅಲ್ಲಿ ನಾನು ಹೇಳ್ತೀನಿ, ಯಾರೆಲ್ಲ ಅಹಂಕಾರಿಗಳಿರ್ತಾರೆ ಅವರನ್ನು ದೇವರು ಎದುರಿಸ್ತಾನೆ. ದೀನರು ಯಾರಿದ್ದಾರೆ ಅವರ ಮೇಲೆ ದೇವರ ಕೃಪೆಯನ್ನು ತೋರಿಸ್ತಾನೆ. ಎಷ್ಟು ಜನ ಹೇಳ್ತೀರಿ, ಹಲ್ಲೆಲೂಯಾ, ನಾನು ಆರಾಧನೆ ಮಾಡೋದು ದೇವರ ಕೃಪೆ, ನಾನು ಪ್ರೀಚ್ ಮಾಡೋದು ದೇವರ ಕೃಪೆ, ನಾನು ಪ್ರಾರ್ಥನೆ ಮಾಡೋದು ದೇವರ ಕೃಪೆ, ನಾನು ಆಲಯದಲ್ಲಿ ಸ್ತೋತ್ರ ಹೇಳುವುದು ಅದು ದೇವರ ಕೃಪೆ. ರಿಖಲಬ ಶದರಬ ಲಕರಬನ ಸಂದನ ಓರಿಯಂದರವನ ಶಂದನ. ನಾವೆಲ್ಲರೂ ದೇವರ ಸೇವೆ ಮಾಡುವವರು. ಚಿಕ್ಕ ಸೇವೆ ಆಗಲಿ ದೊಡ್ಡ ಸೇವೆ ಆಗಲಿ, ನೀನು ಇವತ್ತು ಆಲಯಕ್ಕೆ ಬಂದಿರುವುದು ದೇವರ ಸೇವೆ, ಆರಾಧಿಸುವುದು ದೇವರ ಸೇವೆ. ಯಾಕಂತ ಹೇಳಿದ್ರೆ ದೇವರ ಸೇವಕರನ್ನು ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಇವನು ಅಹಂಕಾರ ಪಟ್ಟ, ಇವನು ಗರ್ವ ಪಟ್ಟ. ಇದರಿಂದ ಏನಾಯ್ತು? ದೇವರು ಏನ್ ಮಾಡಿದ್ರು? ಅವನನ್ನು
ಅವನಿಗೆ ದೇವರು ಎಲ್ಲ ಕೊಟ್ಟಿದ್ದ, ಆದ್ರೆ ಅವನು ಏನ್ ಮಾಡಿದ, ದೇವರಿಗಿಂತ ಏನಾಗಿದ್ದ, ಮೇಲೆ ಹೋಗ್ಬೇಕಂತ ಇಷ್ಟಪಟ್ಟ. ನಾನು ಹೇಳ್ತೇನೆ, ದೇವರಿಗಿಂತ ಯಾರು ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಾವು ದೇವರ ಮುಂದೆ ಅಡ್ಡ ಬೀಳಬೇಕು. ಹಲ್ಲೆಲೂಯ. ಯಾಕಂದ್ರೆ ಎಲ್ಲಾ ಜನಾಂಗಗಳು ಆತನಿಗೆ ಅಡ್ಡ ಬೀಳುವುದಾಗಿ ಸತ್ಯವೇದ ಹೇಳುತ್ತಾ ಉಂಟು. ಅಲ್ಲಿ ನಾವು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರಾಗಿದ್ದೇವೆ, ನಾವು ಆತನನ್ನು ಆರಾಧಿಸುವವರಾಗಿದ್ದೇವೆ. ಎಷ್ಟು ಒಳ್ಳೆ ದೇವರಂತ ಹೇಳಿದ್ರೆ ನಮಗೆ ಆ ಮಹಿಮೆಯನ್ನು ಆತನು ಕೊಟ್ಟಿದ್ದಾನೆ. ಇದಕ್ಕೆ ಯಾವಾಗಲೂ ನಾವು ಋಣಿಯಾಗಿರಬೇಕು. ನೋಡಿ, ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, 1 ಯೋಹನ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ. ಸೈತಾನ ಏನ್ ಮಾಡ್ತಾರೆ ಗೊತ್ತು ನಮ್ಮ ಜೀವಿತದಲ್ಲಿ? 1 ಯೋಹನ 2ನೇ ಅಧ್ಯಾಯ 16ನೇ ವಾಕ್ಯ. ಲೋಕದಲ್ಲಿರುವ ಶರೀರದ ಆಶೆ, ಬದುಕುವಾಳಿನ ಡಂಬ, ಇವೇ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ. ಆಮೇಲೆ ಹಾಗಾದ್ರೆ ಇವತ್ತು ಈ ಒಂದು ಅಹಂಕಾರ, ಈ ಒಂದು ಗರ್ವ, ಇದು ಯಾರಿಂದ ಬರುವುದು? ಲೋಕದಿಂದ ಬರುವುದು. ದೇವರಿಂದ ಬರುವುದು ಏನು? ನಮಗೆ ಒಂದು ತಗ್ಗಿಸುವಿಕೆ, ದೀನತೆ. ಅಲ್ಲಿ ದೇವರ ಮುಂದೆ ಯಾವಾಗಲೂ ನಾವು ದೀನರಾಗಿರಬೇಕು. ಇವತ್ತು ಹೇಳ್ತೀರಾ, ದೇವರ ಆರೋಗ್ಯ ಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಿವತ್ತು ಆರೋಗ್ಯವಾಗಿರುವುದು ಮೆಡಿಸಿನ್ ಇಂದ ಅಲ್ಲ. ಅಲ್ಲಿ ನಾವು ಇವತ್ತು ಆರೋಗ್ಯವಾಗಿರ್ಲಿಕ್ಕೆ ಯಜ್ಞದ ಕುರಿ ಆದ ರಕ್ತದ ಮೂಲಕ, ಆಮೇಲೆ ರಾಜ್ಯದ ಕುರಿಯಾದ ರಕ್ತದ ಮೂಲಕ ನಾವು ಇವತ್ತು ಆರೋಗ್ಯವಂತರಾಗಿದ್ದೇವೆ. ಹಲ್ಲೆಲೂಯಾ. ಸೈತಾನನು ಮಾಡಿದ ಸಹ ಅದೇ ಆಗಿದೆ. ನೀವು ನೋಡ್ರಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯ ಓದಿ ನೋಡ್ರಿ. ಯೆಶಾಯ 14:12. ಆಹಾ, ಉದಯ ನಕ್ಷತ್ರವೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು, ಕಳೆಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಉತ್ತರ ದಿಕ್ಕಿನ ಕಟ್ಟಗಳೇ ಇರುವ ಸುರಗನ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತವಾಗಿ ಸರಿ ಸಮಾನನಾಗುವೆನು ಅಂದುಕೊಂಡಿದೆಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದೀ. ಆಮೇಲೆ ನೋಡಿದ್ರ, ಅಲ್ಲಿ ಸೈತಾನ ಏನ್ ಮಾಡಿದ? ದೇವರ ಸಿಂಹಾಸನಕ್ಕಿಂತ ತನ್ನ ಸಿಂಹಾಸನ ಮೇಲಿಡ್ಲಿಕ್ಕೆ ಅವನು ಪ್ರಯತ್ನ ಪಡುವಾಗ ಏನಾದವ? ಕೆಳಗೆ ಬಿದ್ದ. ಅಲ್ಲಿ ಇವತ್ತು ಸೈತಾನ ಕೆಳಗೆ ಬಿದ್ದಿದ್ದಾನೆ. ಅಲ್ಲಿ ಅದಕ್ಕೆ ಅವನು ಏನ್ ಮಾಡ್ತಾನೆ? ಮನುಷ್ಯರನ್ನು ಏನ್ ಮಾಡ್ಲಿಕ್ಕೆ ಹೋಗ್ತಾನೆ? ಕೆಳಗೆ ಬೀಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಕೆಳಗೆ ಬೀಳುವುದಿಲ್ಲ. ಹೇಳಿ, ನಾನು ಕೆಳಗೆ ಬೀಳುವುದಿಲ್ಲ. ಹಲ್ಲೆಲೂಯಾ. ನಾನು ಕೆಳಗೆ ಬಿದ್ದು ಹೇಳ್ತೇನೆ, ಹೇಳಿ, ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಈಗ ಬೇಡ. ನಾನು ಕೆಳಗೆ ಬಿದ್ದರೆ ನಾನು ಎದ್ದು ನಿಲ್ಲುತ್ತೇನೆ. ಹಲ್ಲೆಲೂಯಾ. ದೇವರ ಮಕ್ಕಳನ್ನು ದೇವರು ಬಿಡುವುದಿಲ್ಲ. ದೇವರ ಮಕ್ಕಳ ಬಗ್ಗೆ ದೇವರ ಪ್ಲಾನ್ ದೊಡ್ಡದಾಗಿದೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಪ್ರವಾದಿಸುತ್ತಿದ್ದೇನೆ. ನೀನು ಇದುವರೆಗೆ ಬಿದ್ದ ವ್ಯಕ್ತಿ ಆಗಿರಬಹುದು, ಕರ್ತ ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತ ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯೆಯಲ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತುಂಟ? ನಮ್ಮ ದೇವರು ಬಿದ್ದವರನ್ನು ಎತ್ತುವ ದೇವರಾಗಿದ್ದಾನೆ. ನಾನು ನಂಬ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಆತನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಅವನು ಬಿದ್ದದ್ದು ಮಾತ್ರವಲ್ಲ, ಆ ಪ್ಲೇಸ್ ಏನಾಯ್ತು? ಈಗ ಖಾಲಿ ಆಯ್ತು. ಹೌದಾ? ಪರಲೋಕದಲ್ಲಿ ಅವನ ವರ್ಷಿಪ್ ಮಾಡುವ ಪ್ಲೇಸ್ ಏನಾಯ್ತು? ಖಾಲಿ ಆಯ್ತು. ಈ ಒಂದು ಪ್ಲೇಸಿಗೆ ದೇವರು ಯಾರನ್ನು ಸೇವ್ ಮಾಡಲಿಲ್ಲ, ನೇಮಕ ಮಾಡಲಿಲ್ಲ. ಯಾರ ನೇಮಕ ಮಾಡ್ಲಿಕ್ಕಿಟ್ಟ? ನಮ್ಮನ್ನು ಮತ್ತು ನಿಮ್ಮನ್ನು ದೇವರು ನೇಮಕ ಮಾಡ್ಲಿಕ್ಕಿಟ್ಟ. ಅಲ್ಲಿ ಪ್ರೈಸ್ ದಿ ಲಾರ್ಡ್. ನಾವು ಯಾಕೆ ದೇವರು ಸೃಷ್ಟಿಸಿದ ಅಂತ ಹೇಳಿದ್ರೆ, ಆತನ ಸ್ತೋತ್ರವನ್ನು ಅಲ್ಲಿ ಆತನ ಪ್ರಚುರಪಡಿಸಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ. ಅಲ್ಲಿ ಇವತ್ತು ನೀನು ಯಾರ ಪ್ಲೇಸಿಗೆ ಬಂದಿ? ಸೈತಾನನ ಪ್ಲೇಸಲ್ಲಿ ಯಾರು ಬಂದೆವು? ನಾವು ಬಂದೆವು. ಹೌದಲ್ಲ? ಅವನ ಆರಾಧನೆ ಮಾಡುವ ಸ್ಥಳಕ್ಕೆ ಯಾರಾದ್ರೂ ನಾವು ಎಂಟರ್ ಆದೆವು. ಇವತ್ತು ಅವನ ಪ್ಲೇಸಿಗೆ ನಾವು ಬರುವಾಗ ಅವನು ಏನ್ ಮಾಡ್ತಾನೆ? ಅವನು ಸುಮ್ಮನೆ ಇರ್ತಾನ? ಪ್ರೈಸ್ ದಿ ಲಾರ್ಡ್. ಹೇಗಾದ್ರೂ ಮಾಡಿ ಅವನನ್ನು ಅವಳನ್ನು ಕೆಳಗಿಳಿಸಬೇಕು. ಎಷ್ಟು ಜನ ಹೇಳ್ತೀರಿ? ಅಲ್ಲಿಗೆ ನನ್ನನ್ನು ಕೆಳಗಿಳಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ಈ ಸ್ಥಾನ ಕೊಟ್ಟದ್ದು ದೇವರು, ಈ ಗೌರವ ಕೊಟ್ಟದ್ದು ದೇವರು, ಈ ಕೆಲಸ ಕೊಟ್ಟದ್ದು ದೇವರು, ಮಕ್ಕಳನ್ನು ಕೊಟ್ಟದ್ದು ದೇವರು, ಸೇವೆಯನ್ನು ಕೊಟ್ಟದ್ದು ದೇವರು. ನನ್ನ ಎಲ್ಲ ಆಶೀರ್ವಾದಕ್ಕೆ ನನ್ನ ದೇವರೇ ಮೂಲಕರ್ತನೆ ಎಂಬುದಾಗಿ ನೀನು ಹೇಳು. ಆಗ ಸೈತಾನ ನಿನ್ನನ್ನು ಬಿಟ್ಟು ಹೋಗುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕ ಸೇವಕರು ಬೀಳಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಬೀಳಲಿಕ್ಕೆ ಹೋಗ್ತಾ ಇದ್ದಾರೆ? ಕಾರಣ ಅವರು ತಮಗೆ ಘನತೆಯನ್ನು ಹೆಚ್ಚುಪಡಿಸಿದ್ರಿಂದ, ದೇವರಿಗೆ ಸಲ್ಲಬೇಕಾದ ಘನತೆಯನ್ನು ಬಿಟ್ಟು ತನಗೆ ಘನತೆಯನ್ನು ಕೊಟ್ಟದ್ರಿಂದ ಇವತ್ತು ಅವರೆಲ್ಲ ಬೀಳ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ
ನನ್ನದು ಎಂಬುದಾಗಿ ಹೇಳಲಿಕ್ಕೆ ಏನಿಲ್ಲ, ನಿಮ್ಮದು ಎಂಬುದಾಗಿ ಈ ಲೋಕದಲ್ಲಿ ಏನು ಹೇಳಲಿಕ್ಕಿಲ್ಲ. ನಾವು ಖಾಲಿ ಕೈಯಲ್ಲಿ ಈ ಭೂಮಿಗೆ ಬಂದೆವು, ಖಾಲಿ ಕೈಯಲ್ಲಿ ನಾವು ಹೋಗುವವರಾಗಿದ್ದೇವೆ. ಆದ್ರೆ ಇದರ ಮಿಡ್ಲಲ್ಲಿ ದೇವರು ನನಗೆ ಏನಾದರೂ ಕೊಟ್ಟರೆ, ನಿಮಗೆ ಏನಾದರೂ ಕೊಟ್ಟರೆ ಅದನ್ನು ಹಿಡಿದುಕೊಂಡು ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ದೇವರ ನಾಮವನ್ನು ನಾವು ಕೀರ್ತಿಸುವ, ಪ್ರಚುರಪಡಿಸುವ, ಇದೇ ದೇವರು ಇಷ್ಟಪಡುವವನಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ನಾನು ನಂಬುತ್ತೇನೆ ದೇವರು ನಿಮ್ಮ ಜೀವಿತವನ್ನು ದೊಡ್ಡ ಬ್ಲೆಸ್ಸಿಂಗ್ ಆಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಪ್ಲೇಸ್ ಅಲ್ಲಿ ಯಾರು ಬಂದು ಮನುಷ್ಯರನ್ನು ನೀಡುವಾಗ ಸೈತಾನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಯಾರ ಹತ್ರ ಬಂದದವರು? ಆದಾಮ ಮತ್ತು ಹವ್ವಳ ಹತ್ರ ಬಂದರು. ಹಲ್ಲೆಲೂಯಾ. ಆ ಪ್ಲೇಸ್ ಅಲ್ಲಿ ಆದಾಮ ಮತ್ತು ಹವ್ವಳ ಬರ್ತಾರೆ ಅಂತ ಗೊತ್ತಾಯ್ತು. ಅವರ ಜೊತೆ ದೇವರೇನ್ ಮಾಡ್ಲಿಕ್ಕೆ ಶುರು ಮಾಡಿದ? ನಡೀಲಿಕ್ಕೆ ಶುರು ಮಾಡಿದ. ಬೆಳಿಗ್ಗಿನ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಒಂದು ರಿಲೇಶನ್ಶಿಪ್ ಬಿಲ್ಡಪ್ ಮಾಡಿದ. ಎಷ್ಟು ಜನ ಅಂದ್ರೆ ಆರಾಧನೆಯಲ್ಲಿ ಒಂದು ರಿಲೇಶನ್ಶಿಪ್ ದೇವರು ಬಿಲ್ಡಪ್ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಆರಾಧನೆ ಮಾಡುವಾಗ ಸರ್ವಶಕ್ತನಾದ ದೇವರು ನಿನ್ನಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಅವರು ಒಟ್ಟಾಗಿರುವುದು ಯಾರಿಗೂ ಇಷ್ಟ ಇಲ್ಲ, ಸೈತಾನನಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಆ ಸ್ಥಳಕ್ಕೆ ಬಂದ ಯಾರು? ಸೈತಾನ ಬಂದು ಏನು ಹೇಳಿದ್ರು ಗೊತ್ತಿಲ್ಲ? ದೇವರು ನಿನ್ನ ಜೀವಿತದಲ್ಲಿ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಕಂಡೀಷನ್ ಹಾಕಿದ್ದಾನೆ ಹೇಳಿದರು. ನೋಡಿ ಪ್ರಿಯರೇ, ದೇವರು ಹೇಳಿದ ಎಲ್ಲ ಹಣ್ಣುಗಳನ್ನು ತಿನ್ನಬಹುದು, ಒಂದು ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ. ಆದರೆ ಸೈತಾನ ಏನ್ ಮಾಡಿದ? ಅದೇ ಹಣ್ಣನ್ನು ಏನ್ ಮಾಡುವ, ತಿನ್ನುವಾಗೆ ಏನ್ ಮಾಡ್ತಾರೆ. ಇವತ್ತು ಸಹ ಹಾಗೆ ಎಲ್ಲ ದೇವರ ಮಕ್ಕಳಾಗ್ಲಿ, ದೇವರ ಮನುಷ್ಯರಾಗ್ಲಿ ಎಲ್ಲ ಏನಾಗ್ತಾರೆ? ಅದೇ ಆ ವಾಕ್ಯ, ಕಣ್ಣಿನ ಆಶೆ, ದೇಹದ ಆಶೆ, ಬದುಕು ಮಾಡಿನ ಡಂಬ, ಇದು ಲೋಕದಿಂದ ಬರುವಂತದ್ದಾದ್ರಿಂದ ಅದರ ಮೂಲಕ ಸೈತಾನ ಕೆಳಗೆ ಬೀಳಿಸ್ತಾನೆ. ಅವಳನ್ನು ಸಹ ಬೀಳಿಸಿದ್ದು ಅದೇ ರೀತಿ, ಆದಾಮನನ್ನು ಬೀಳಿಸಿದ್ದು ಅದೇ ರೀತಿ. ನೋಡಿ, ಅವರು ಬಿದ್ದಾಗ ಸೈತಾನ ನೆನೆಸಿದ, ನನ್ನನ್ನು ಹೇಗೆ ತಳ್ಳಿಬಿಟ್ಟ ಹಾಗೆ ಆದಾಮ ಮತ್ತು ಹವ್ವಳನ್ನು ಸಹ ತಳ್ಳಿ ಬಿಡ್ತಾನಂತೆ. ಯಾರು ನೆನೆಸಿದ್ದು? ಸೈತಾನ ನೆನೆಸಿದ. ಆದರೆ ಆದಾಮ ಮತ್ತು ಹವ್ವಳನ್ನು ದೇವರು ತಳ್ಳಿ ಬಿಡಲಿಲ್ಲ, ಅವರನ್ನು ಪ್ರೀತಿ ಮಾಡಿದ. ಹಲ್ಲೆಲೂಯಾ, ಅವರನ್ನು ಪ್ರೀತಿ ಮಾಡಿದ. ಹಲ್ಲೆಲೂಯಾ, ಪ್ರೀತಿ ಮಾಡಿ ಒಂದು ವಾಗ್ದಾನವನ್ನು ಕೊಟ್ಟ. ಏನಂತ ಹೇಳಿದ್ರೆ, ಸ್ತ್ರೀ ಸಂತತಿಯಲ್ಲಿ ಹುಟ್ಟುವ ಮಗುವೆ ಸೈತಾನನ ತಲೆಯಲ್ಲಿ ಏನು ಮಾಡ್ತಾನೆ? ಚಚ್ಚುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಆ ವಾಗ್ದಾನ ಇವತ್ತು ನೆರವೇರಿದೆ. ಯೇಸು ಕ್ರಿಸ್ತನನ್ನು ಕಳಿಸಿ ಆ ಸೈತಾನನನ್ನು ಚಚ್ಚಿ ನಮಗೆ ಅಂಧಕಾರದಿಂದ, ಆ ಸೈತಾನನ ಹಿಡಿತದಿಂದ ದೇವರು ನನಗೆ ನಿನಗೆ ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಹೆರೋದನ ಏನ್ ಮಾಡ್ತಾನೆ? ಮುಪ್ಪಿಕೊಳ್ತಾ ಇದ್ದಾನೆ. ನಾನು ಹೇಳ್ತೇನೆ, ಗರ್ವ ಪಟ್ಟವನನ್ನು ದೇವರು ಏನ್ ಮಾಡ್ತಾನೆ? ದೊಬ್ಬುತ್ತಾನಂತ ಬೈಬಲ್. ನೀವು ಇನ್ನೊಂದು ವಾಕ್ಯ ಓದಿರಿ ನೋಡಿ, ಎಚ್ಕೆಲರ ಬರೆದ ಪ್ರವಾದದ 28ನೇ ಅಧ್ಯಾಯ 12ನೇ ವಾಕ್ಯ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿವಾದ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ನೋಡ್ತೀರಿ, ಸೈತಾನನಿಗೆ ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಗರ್ವ ಪಡ್ಲಿಕ್ಕೆ ಏನಿಲ್ಲ. ಅಲ್ಲಿ ದೇವರ ಕೃಪೆ, ಎಷ್ಟು ಜನ ಹೇಳ್ತಾರೆ ದೇವರ ಕೃಪೆ ಆಗಿದೆ. ಅಲ್ಲಿ ನಾವು ಹೆಚ್ಚು ಹೊಗಳೋದಾದ್ರೆ ಯಾರನ್ನು ನೆನೆಸಿ ಹೊಗಳಬೇಕು? ದೇವರನ್ನು ನೆನೆಸಿ ಹೊಗಳಬೇಕು. ಬೈಬಲಲ್ಲಿ ಉದ್ಧಾರವು ಮೂಢನದಿಂದ ಬರುವುದಿಲ್ಲ, ಬಡವನದಿಂದ ಬರುವುದಿಲ್ಲ, ಅರಣ್ಯದಿಂದ ಬರುವುದಿಲ್ಲ, ಕರ್ತನಿಂದ ನಮಗೆ ಉದ್ಧಾರ ಬರ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಎಲ್ಲ ಆಶೀರ್ವಾದಕ್ಕೆ ದೇವರೇ ಕಾರಣವಾಗಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆರೋದನು ಹೆಚ್ಚಲ್ಪಟ್ಟ, ಹೆರೋದನು ಹೆಮ್ಮೆ ಪಟ್ಟ. ಆಗ ಬೈಬಲ್ ಹೇಳ್ತದೆ, ಅವನ ಬಗ್ಗೆ ಏನ್ ಹೇಳ್ತದೆ? ದೇವರ ವಾಕ್ಯದಲ್ಲಿ ಹೇಳ್ತಾನೆ, ಏನಂತೆ ಅಲ್ಲಿ ಅವನ ಏನಾದ? ಇದು ಮನುಷ್ಯ ನುಡಿಯಲ್ಲ ದೇವ ನುಡಿ ಎಂದು ಆರ್ಪಡಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸಿದವರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳಬಿದ್ದು ಸತ್ತು ಹೋದನು ಎಂಬುದಾಗಿ. ನೋಡಿ, ದೇವರಿಗೆ ಸಮಯ ಇಲ್ಲ. ಅಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಹ
ದೇವರು ಒಂದು ಪೆಟ್ಟು ಕೊಟ್ಟರೆ ಅವರ ಕೆಳಗೆ ಬೀಳಬೇಕು. ಅಲ್ಲಿ ನಾನು ಹೇಳ್ತೇನೆ, ದೇವರ ಪೆಟ್ಟು ನಮಗೆ ಸಿಕ್ಕದ ಹಾಗೆ ಆಗಬೇಕಾದ್ರೆ ನಾವು ಮೊದಲು ದೇವರಿಗೆ ಗೌರವವನ್ನು ಕೊಡಬೇಕು, ದೇವರಿಗೆ ಘನತೆಯನ್ನು ಕೊಡಬೇಕು. ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಪ್ರಿಯರೇ, ಮೊದಲ ಪ್ರಾಶಸ್ತ್ಯ ದೇವರಿಗೆ ಕೊಡಬೇಕು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹೆರೋದನ ಸತ್ತ ನಂತರ ಏನಾಯ್ತು? ಬೈಬಲ್ ದೇವರ ವಾಕ್ಯ ಏನಾಯ್ತಂತೆ? 24ನೇ ವಾಕ್ಯ, 12ನೇ 24ನೇ ವಾಕ್ಯ. ಆದರೆ ಹಾ. ಹಾ. ಅಬ್ಬಿ ಎತ್ತುತ್ತಾ ಹಾ. ಕಾಣುವ ಸೌಲನು ಹಾ. ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಹಾ. ಮಾತನಾಡಿಸಿಕೊಳ್ಳುವ ಯೋನನ್ನು ಕರಕೊಂಡು ಹಾ. ಯೆರೂಸಲೇಮಿನಿಂದ ಹಿಂತಿರುಗಿ ಬಂದನು. ಅಲ್ಲೇಲೂಯಾ. ಹಾಗಾದ್ರೆ ಒಬ್ಬನ ಆ ಹೆರೋದನ ನಿಮಿತ್ತವಾಗಿ ಅಲ್ಲಿ ಹಿಂಸೆ ಬಂತು. ದೇವರು ಆ ಹಿಂಸೆಯನ್ನು ನಿಲ್ಲಿಸಿ ದೇವರ ವಾಕ್ಯ ಸ್ಪ್ರೆಡ್ ಆಗಲಿಕ್ಕೆ ಪ್ರಾರಂಭವಾಯಿತು. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಪ್ರವಾದಿಸುತ್ತಿದ್ದೇನೆ, ನಿನ್ನ ಹಿಂಸೆಗೆ ದೇವರು ಕೊನೆಯನ್ನು ಬರೆದಿದ್ದಾನೆ, ನಿನ್ನ ಕಷ್ಟಕ್ಕೆ ದೇವರು ಕೊನೆಯನ್ನು ಬರೆದಿದ್ದಾನೆ. ಯಾಕಂದ್ರೆ ನೀನು ಪಡುವ ಪರಿಶ್ರಮ ದೇವರಿಗೆ ಗೊತ್ತುಂಟು, ನೀನು ಪಡುವ ಯಾತನೆ ದೇವರಿಗೆ ಗೊತ್ತುಂಟು, ನಿನ್ನ ಕಷ್ಟ ದೇವರಿಗೆ ಗೊತ್ತುಂಟು, ನಿನ್ನ ಪರಿಸ್ಥಿತಿ ಏನೆಂಬುದಾಗಿ ದೇವರಿಗೆ ಗೊತ್ತುಂಟು. ಇವತ್ತು ನೀನು ದೇವರ ಬಳಿಗೆ ಬಂದಿದ್ದಿ, ಪ್ರಾರ್ಥನೆಯನ್ನು ಕೇಳುವವನ ಬಳಿಗೆ ಬಂದಿದ್ದಿ. ನಿನ್ನ ಹೃದಯವನ್ನು ನೋಡುವ ದೇವರು ನನ್ನ ದೇವರಾಗಿದ್ದಾನೆ. ಮನುಷ್ಯನ ಹೊರಗಿನ ತೋರಿಕೆ ನೋಡ್ತಾನೆ, ಹೃದಯವನ್ನು ನೋಡುವ ದೇವರು ಇವತ್ತು ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಾನು ಹೇಳಲಿಕ್ಕೆ ಇಷ್ಟಪಡುವುದು ಏನಂತ ಹೇಳಿದ್ರೆ, ನಮ್ಮ ಬಲದಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ನಮ್ಮ ಸಾಮರ್ಥ್ಯದಿಂದ ನಾವು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ನಮ್ಮ ಜ್ಞಾನದಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಎಲ್ಲ ಆಶೀರ್ವಾದಕ್ಕೆ ಮೂಲಕರ್ತ ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ನನ್ನ ಆಶೀರ್ವಾದಕ್ಕೆ ದೇವರೇ ಕಾರಣವಾಗಿದ್ದಾನೆ. ಶದರ ಬಕರ ಮನಸ್ಸಿ ಅಂದರ ಸಿಯಂದರ ಮನಸ್ಸಿ ಅಂದರೆ ಓ ಜೀಸಸ್ ಹಲ್ಲೆಲೂಯಾ. ನಿಮ್ಮನ್ನೇ ಒಪ್ಪಿಸಿಕೊಡುವಿರಾ? ಎಸಪ್ಪ, ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನಲ್ಲದೆ ಬೇರೆ ಯಾವುದನ್ನು ನಾನು ಪ್ರೀತಿಸುತ್ತಿಲ್ಲ. ನನಗೆ ಕೊಟ್ಟ ಕೆಲಸ ಅದು ನೀನು ಕೊಟ್ಟದ್ದು, ನನಗೆ ಕೊಟ್ಟ ಮಕ್ಕಳು ನೀನು ಕೊಟ್ಟದ್ದು, ನನಗೆ ಕೊಟ್ಟ ಸಮಯ ನೀನು ಕೊಟ್ಟದ್ದು. ಎಷ್ಟು ಜನ ಸಮರ್ಪಣೆ ಮಾಡ್ತಾ ಇದ್ದಾರೆ, ನಿನ್ನನ್ನು ಮಾತ್ರ ನಾನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಬಿಟ್ಟರೆ, ನನ್ನ ಮೊದಲ ಪ್ರೀತಿ ನೀನು, ನಿನಗೆ ನಾನು ಗೌರವವನ್ನು ಕೊಡುತ್ತೇನೆ, ನಿನಗೆ ನಾನು ಘನತೆಯನ್ನು ಕೊಡುತ್ತೇನೆ. ನನ್ನ ಜೀವಿತವನ್ನು ದೇವರೇ ನೀನು ಬದಲಾಯಿಸಿದಿ, ನನ್ನ ಜೀವಿತದಲ್ಲಿ ಬೆಳಕಾಗಿ ನೀನು ಬಂದಿದ್ದಿ ಸ್ವಾಮಿ. ನನ್ನ ಆಧಾರ ನೀನು ಸ್ವಾಮಿ, ನನ್ನ ಆಧಾರ ನೀನು ಸ್ವಾಮಿ. ನನಗೆ ಬೇರೆ ಆಪ್ಷನ್ ಇಲ್ಲ, ನನಗೆ ಒಂದೇ ಆಪ್ಷನ್, ಅದು ಯೇಸು. ಯೇಸುವಿನ ಬಳಿಗೆ ನೀವು ಬಂದಿದ್ದೀರಿ. ಬಾಗಿಲಲ್ಲಿ ಮೇಲೆ ಆಕಾಶದಲ್ಲಾಗಲಿ ಕೆಳಗೆ ಭೂಮಿಯಲ್ಲಾಗಲಿ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಇಲ್ಲ. ನಮಗೆ ರಕ್ಷಣೆ ಯೇಸುವಿನಿಂದ ಮಾತ್ರ. ಬೇರೆಯವರು ಕೇಳುವುದು, ಯಾಕೆ ನೀವು ಯೇಸುವಿನಿಂದ ಹೋಗ್ತೀರಿ ಎಂಬುದಾಗಿ ನೀವು ಹೇಳ್ಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಇವತ್ತು ಯೇಸು ನಮ್ಮ ಜೀವಿತಕ್ಕೆ ಬಂದಿದ್ದಾನೆ.
ಆಧಾರವನ್ನು ನೀನು ಎಂಬುದಾಗಿ ಎಷ್ಟು ಜನ ಹೇಳ್ತೀರಿ? ಇವತ್ತು ದೇವರ ಆತ್ಮರು ಹೇಳುತ್ತಿದ್ದಾರೆ, ನಿನಗೆ ಒಂದು ಹೊಸ ಆರಂಭವನ್ನು ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಆರಂಭ ನಾನು ಕೊಡುವಂಥದ್ದಾಗಿದೆ. ನಾನು ಕೊಡುವ ಆರಂಭ ಒಳ್ಳೆಯ ಆರಂಭ. ಬದಲಾವಣೆ ನೀನು ಕಾಣ್ತಿ, ನಿನ್ನ ಜೀವಿತದಲ್ಲಿ ಒಂದು ಚೇಂಜಸ್ ನೀನು ಕಾಣ್ತಿ. ನೀನು ಇದ್ದ ಹಾಗೆ ಇರುವುದಿಲ್ಲ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಕರ್ತನು ನಿನಗೆ ಎಬ್ಬಿಸ್ತಾನೆ, ಕರ್ತನು ನಿನಗೆ ಎಬ್ಬಿಸ್ತಾನೆ. ನೀನಿರುವ ಸ್ಥಿತಿಯಿಂದ ಎದ್ದೇಳುವಿ, ಎದ್ದೇಳುವಿ ನೀನು. ದೇವರು ನಿನಗೆ ಘನತೆ ಕೊಡ್ತಾನೆ, ದೇವರು ನಿನಗೆ ಗೌರವವನ್ನು ಕೊಡ್ತಾನೆ. ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಮರಿಬೇಡ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಮರೆಯಬೇಡ. ದೇವರು ಎತ್ತುತ್ತಾ ಇದ್ದಾನೆ, ಅನೇಕರನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಅನೇಕರ ಜೀವಿತದಲ್ಲಿ ದೇವರು ಬ್ಲೆಸ್ಸಿಂಗ್ ಕೊಡ್ಲಿಕ್ಕೆ ಬಂದಿದ್ದಾನೆ. ಅನೇಕರು ಹೇಳ್ತಾರೆ, ದೇವರು ನಾನು ನಿನಗೆ ರೆಡಿ ಆಗುತ್ತೇನೆ ಎಂಬುದಾಗಿ. ಆದರೆ ಅನೇಕರು ಮರೆಯುತ್ತಾರೆ. ಆದರೆ ದೇವರ ಆತ್ಮನಿಗೆ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನನ್ನಿಂದ ದೂರ ಹೋಗಬೇಡ. ನಾನು ನಿನ್ನನ್ನು ಆಶೀರ್ವಾದ ಮಾಡುವ ದೇವರು, ನಾನು ನಿನಗೆ ಘನತೆಯನ್ನು ಕೊಡುವ ದೇವರು, ನಾನು ನಿನಗೆ ಗೌರವವನ್ನು ಕೊಡುವ ದೇವರು. ಆ ಗೌರವ ಘನತೆ ನನಗೆ ಮಾತ್ರ ಸಲ್ಲಬೇಕು. ಯೇಸು ಸ್ವಾಮಿ ಆ ಯೆರೂಸಲೇಮಿಗೆ ಆ ಕತ್ತೆ ಹೇಳಿ ಬರುವಾಗ ಕತ್ತೆಗೊಂದು ಗೌರವ, ಕತ್ತೆಗೊಂದು ಘನತೆ ಸಿಕ್ಕಿತು. ಕತ್ತೆಗೆ ಗೊತ್ತಿಲ್ಲ ಆ ಕತ್ತೆ ಮೇಲೆ ಕುಳಿತುಕೊಂಡದ್ದು ಅರಸನು ಯೇಸು ಸ್ವಾಮಿ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ಸಹ ನೀನು ಘನತೆ, ಗೌರವ, ನಿನ್ನ ಜೀವಿತದಲ್ಲಿ ಬ್ಲೆಸ್ಸಿಂಗ್ ಕಾರಣ ಯೇಸು ನಿನ್ನ ಒಳಗಿದ್ದಾನೆ. ಅದಕ್ಕೆ ಎಷ್ಟು ಜನ ಹೇಳ್ತೀನಿ, ಯೇಸುವೇ ನನ್ನೊಳಗಿರುವುದಕ್ಕೆ ಸ್ತೋತ್ರ, ನನ್ನ ಜೀವಿತದ ಭಾಗ ನೀನಾಗಿರುವುದಕ್ಕೆ ಸ್ತೋತ್ರ. ಶಾಸ್ತ್ರ ಮಾನವ ಕರಬರ ಬರಬರ ಬರಬರ ಶದ ರಮ ನಕ ರಮ ನದ ರಮ ಶಂತರ. ಯೇಸುವಿನ ನಾಮದಲ್ಲಿ ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾಸ್ಪರಿಟಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ನಮ್ಮ ಸಭೆಗೆ ಬಂದ ಮಕ್ಕಳು ಅನಾಥರಲ್ಲ, ಅನಾಥರಲ್ಲ, ಅನಾಥರಲ್ಲ. ಅವರು ವಿಧವೆ ಅಲ್ಲ, ಅವರು ಬಲಿದಾಗುವುದಿಲ್ಲ. ಯೇಸುವಿನ ಬ್ಲೆಸ್ಸಿಂಗ್ ನಾನು ಪ್ರೊನೌನ್ಸ್ ಮಾಡ್ತಾ ಇದ್ದೇನೆ. ಒಂದೊಂದು ಮಕ್ಕಳು ಆಶೀರ್ವಾದವಾಗಲಿ, ಒಂದೊಂದು ಮಕ್ಕಳು ಘನತೆ ಉಳ್ಳವರಾಗಲಿ. ಇವರ ಕೆಲಸಕ್ಕೋಸ್ಕರ ಪ್ರಯತ್ನ ಪಡುವವರಿಗೆ ಒಳ್ಳೆ ಕೆಲಸ ಸಿಗಲಿ ಯೇಸುವಿನ ನಾಮದಲ್ಲಿ. ನಾನು ಕರೆಯುತ್ತಿದ್ದೇನೆ, ಆಶೀರ್ವಾದ ಮಾಡುತ್ತೇವೆ. ನಿನ್ನ ಮಕ್ಕಳು ಶೀಘ್ರವಾಗಿ ಬಂದು ದೊಡ್ಡ ಟೆಸ್ಟಿಮನಿ ಎನ್ನುವಂತೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿ. ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ, ಎಲ್ಲರೂ ಆರೋಗ್ಯವಂತರಿಗೆ ಹುಟ್ಟಿದವರಾದ್ರಿಂದ ಅವರ ಒಳಗೆ ಜೀವವನ್ನು ಮಾತನಾಡ್ತಿದ್ದಾರೆ, ಅವರ ಒಳಗೆ ಆರೋಗ್ಯವನ್ನು ಮಾತನಾಡ್ತಿದ್ದಾರೆ, ಅವರ ಒಳಗೆ ಬಿಡುಗಡೆಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ದೇವರು ಒಬ್ಬೊಬ್ಬರನ್ನು ಮುಟ್ಟುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಈ ಸಂದರ್ಭದಲ್ಲಿ ದೇವರು ನಮ್ಮನ್ನು ತಗ್ಗಿಸಿಕೊಡ್ತೇವೆ, ದೇವರೇ ನಮ್ಮನ್ನೇ ತಗ್ಗಿಸಿಕೊಡ್ತೇವೆ. ದೇವರೇ ನಿನ್ನನ್ನು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ನಿನ್ನ ನಾಮ ಮಾತ್ರ ಮಹಿಮೆ ಆಗಲಿಕ್ಕಾಗ್ತದೆ. ಈ ಮಂಗಳೂರು ಪಟ್ಟಣ ದೇವರೇ ಒಂದು ದೊಡ್ಡ ಉಜ್ಜೀವನವಾಗಲಿಕ್ಕಾಗ್ತದೆ. ಅನೇಕ ಜನರು ಈ ಆಲಯಗಳಿಗೆ ಕೂಡಿ ಬರಲಿಕ್ಕಾಗ್ತದೆ. ನಿನ್ನ ಮಹಿಮೆಯನ್ನು ಸಾರಲಿ ದೇವರೇ. ನೀನೇ ನಮ್ಮಲ್ಲಿ ತಂದದ್ದು, ನಿಲ್ಲಿಸಿದ್ದು ನೀನು ದೇವರೇ. ನಾವೆಲ್ಲ ಒಂದೇ ಹೃದಯವುಳ್ಳವರಾಗಿ ಪ್ರಾರ್ಥಿಸುತ್ತಿದ್ದೇವೆ ಕರ್ತನೇ. ಒಂದೇ ತಂದೆಯ ಮಕ್ಕಳಾಗಿದ್ದುಕೊಂಡು ಪ್ರಾರ್ಥಿಸುತ್ತಿದ್ದೇವೆ ಕರ್ತನೇ. ಅಪ್ಪ ನೀನು ಮಾತ್ರ ಮಹಿಮೆ ಹೊಂದು, ಅಪ್ಪ ನೀನು ಮಾತ್ರ ಮಹಿಮೆ ಹೊಂದು. ಈ ಮಕ್ಕಳ ಪ್ರಾರ್ಥನೆ ಈಗಲೇ ಸ್ವೀಕಾರ ಮಾಡಲಿಕ್ಕೆ ಸ್ತೋತ್ರ. ಇವರು ಹೀಗೆ ಹೋಗುವುದಿಲ್ಲ, ಇವರು ಹೀಗೆ ಹೋಗುವುದಿಲ್ಲ. ನೀನು ಘನತೆ ಕೊಟ್ಟಿ, ಗೌರವ ಕೊಟ್ಟಿ, ಆಶೀರ್ವಾದ ಮಾಡಿ, ಆರೋಗ್ಯ ಕೊಟ್ಟಿ, ಇವರು ಪ್ರಾಸ್ಪರ್ ಆಗ್ತಾರೆ, ಇವರು ಪ್ಲಸ್ ಆಗ್ತಾರೆ. ಅದಕ್ಕೆ ಸ್ತೋತ್ರ. ಕರ್ತನ ಹೆಸರಿನಲ್ಲಿ ಒಳಗೆ ಬರುವವರಿಗೆ ಆಶೀರ್ವಾದ. ವಾಕ್ಯದ ಪ್ರಕಾರ ಇಲ್ಲಿ ಬಂದವರಿಗೆಲ್ಲ ಆಶೀರ್ವಾದ ಕೊಡುವುದಕ್ಕೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ. ದೇವರೇ ನೀನು ನಮ್ಮೊಂದಿಗೆ ಒಡನಾಡಿದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಕರ್ತನೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ ದೇವರೇ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದ ಪಡೆದುಕೊಂಡು
ಸಹವಾಸ, ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೆ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದಲ್ಲಿ ನಂಬಿಗಸ್ತರೊಂದಿಗೆ ಎಂದೆಂದು ಕ್ರಿಸ್ತನ ಎರಡನೇ ಬರಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ ದೇವರು 3 ಬಾರಿ ಅಲ್ಲಿ ಹೇಳುವ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.